ಶಿವಾಜಿನಗರ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಸದ್ಯಕ್ಕೆ. ಡೆಪ್ಟಿ ಕಮಿಷನರ್ ಈಸ್ಟ್ ಅವರಲ್ಲಿ ಸ್ಪಾಟಲ್ಲಿ ಇದ್ದಾರೆ. ಅವರು ಸ್ಟೇಷನ್ ಹೋಗಿ ಸದ್ಯಕ್ಕೆ 5 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೇವೆ. ಇನ್ನೂ ಜನ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾವು ಮಾಹಿತಿ ಪಡೆದು ಅದನ್ನು ಕ್ರಮ ತಗೊಳ್ತೀವಿ. ಮತ್ತೆ ಸ್ಟ್ರಿಕ್ಟ್ ಆಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇನ್ಸಿಡೆಂಟ್ ಆಗಬಾರ್ದಾಯ್ತು. ಇದು ನಡೆದಿದೆ. ಅದು ಯಾವ ಕಾನೂನಿಗೆ ಅವ್ರ ಕೈ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಯಾರು ಮಾಡಬೇಕು ಮಾಡಿ. ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾ ಇದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಗಳು ಸರ್ಕಾರಿ ಸಿಬ್ಬಂದಿಗಳು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಇಂಥದ್ದು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಕೈ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. DCP ಹೋಗಿದ್ರೆ ಜಾಯಿಂಟ್ ಕಮಿಷನ್ ಟೋಟಲ್ ಇಂಜೂರ್ಡ್ ಎಷ್ಟು ಜನ ಆಗಿದ್ದಾರೆ ಸರ್? ಈಗ ಅದು ನಾವು ಡೀಟೇಲ್ಸ್ NLC ತಗೊಳ್ತಾ ಇದ್ದೀವಿ. ಬಟ್ ಇಂಜರ್ಡ್ ಅಂತ ಏನು ಭಯ ಇಲ್ಲ. ಬಟ್ ನ್ಯಾಚುರಲ್ ಆಗಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ ಆ ಪ್ರಕಾರ ಯಾರ್ಯಾರು ಇದ್ದಾರೆ ಎಲ್ಲರೂ NLC ಮತ್ತಂದ್ರೆ ನಾವು ತಗೊಳ್ತೀವಿ. ಈಗ ವಿಡಿಯೋದಲ್ಲಿ ಸಾಕಷ್ಟು ಜನ ಹೊಡಿತಾ ಇದ್ದಾರೆ. ಅದ್ರಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದೆ? 5 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಜನ ಅಂತ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಸದ್ಯಕ್ಕೆ 5 ಜನ ವಶಕ್ಕೆ ತಗೊಳ್ತೀವಿ. ಓಕೆ. ಈ ಮೊದಲಿಗೆ ಹೊಡಿತಾರೆ ಅವರೇನೊಂದು ಸಂಘಟನೆಯವರ ಅಥವಾ ಅದೆಲ್ಲ ವೆರಿಫೈ ಆಗ್ತದೆ. ತಕ್ಷಣ ನಮ್ಮವರು ಅಟೆಂಡ್ ಆಗಿದ್ದಾರೆ. ಯಾವುದು ಸಂಬಂಧಪಟ್ಟಿದ್ವಿ. ಬಟ್ ಆ ಕಾನೂನು ಕೈಗೆ ತಗೊಳ್ಳಿಕ್ಕೆ ಯಾರು